ಇದು ಇಂಥ ರಿಸರ್ವೇಷನ್ ಅಲ್ಲ, ಕೇವಲ ಅಸ್ಪೃಶ್ಯರಿಗೆ ಮಾತ್ರ. ಇದು ಮತ್ತೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ನಮ್ಮ ರಾಜಕಾರಣಿಗಳು ಅದೆಲ್ಲ ಹದಿಗೆಡಿಸಿಬಿಟ್ಟಿದ್ದಾರೆ. ಮತ್ತು ಸರಿಯಾಗಿ ಇತಿಹಾಸ ಓದಿದಂಥ ನಮ್ಮಂಥವರು ಬಾಯಿಗೆ ಬಂದಾಗ ಹೇಳ್ಕೊತ ಹೋಗುವಂಥದ್ದು, ತರಿಗೊಂದು ವಿಚಾರ ಹೇಳ್ಕೊತ ಹೋಗೋದ್ರಿಂದಾಗಿ ಇವತ್ತು ಎಲ್ಲ ಗೊಂದಲ ಉಂಟಾಗಿ ಎಲ್ಲರೂ ರಿಸರ್ವೇಷನ್ ಎಷ್ಟು ಯಾರ್ಯಾರು ಪ್ರಮಾಣದಾಗ ಇದಾರೆ ಆ ಪ್ರಮಾಣದಾಗ ರಿಸರ್ವೇಷನ್ ಕೊಟ್ಬಿಡ್ರಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅಂದರೆ ಕಾನ್ಸ್ಟೇಬಲ್ ಹೇಳ್ತಾರೆ, ಯಾವ ಜಾತಿ ಜನ 8% ಆದರೆ 8% ಅವ್ರಿಗೆ ರಿಸರ್ವೇಷನ್ ಕೊಡ್ರಿ, ಅವ್ರು ಏನಾಗಿ ಮಾಡ್ಕೊಳ್ಳಿ ಅನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ದೃಷ್ಟಿಯಿಂದ ಸರಿನೇ ಅನಿಸಿದ್ರು ಸಹಿತ, ಆದರೆ ಇಲ್ಲಿ ಕ್ರಿಯೇಟಿವಿಟಿ ಉತ್ಪನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಮೀಸಲಾತಿ ಐತಿ, ಅದರ ಅಷ್ಟು ಫೈಟ್ ಮಾಡೋದಂತ ಆಗಬಾರ್ದು. ಅದ್ರಿಂದ ಹೊರಗೆ ಬರಬೇಕಾಗಿದೆ. ನಾವು ಅದು ಬರಬೇಕಾಗಿತ್ತಂದ್ರೆ ನಾವು ಹೊಸದಾಗಿ ಓದಬೇಕು, ತಿಳ್ಕೊಬೇಕು, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ದಿಶೆಯಲ್ಲೇ ಚಿಂತನೆ ಇವತ್ತು ಆದರೆ ಭಾಳ ಉತ್ತಮ. ಅದೆಲ್ಲ ಬಿಡ್ಕೊಂಡು ಸ್ಟ್ರೈಕ್ ಅಂತ ಮಾಡ್ಲಿಕ್ಕೆ ಇತ್ತಿದ್ದಾರೆ ರೈಟ್ ವಿಂಗ್ದವರು, ಅಂದರೆ ಬಲಗೈಯವರು. ಆ ಬಲಗೈಯವರಿಗೆ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟ, ನೀವು ಇನ್ನಷ್ಟು ಕುಂತು ವಿಚಾರ ಮಾಡಿರಿ, ಎಡಗೈ ಅವ್ರ ಜೊತೆ ಕುಳಿತುಕೊಳ್ರಿ, ಚಿಂತನೆ ಮಾಡಿರಿ, ಏನು ಮಾಡಿದ್ರೆ ಯೋಗ್ಯ ಐತಿ, ಯಾರಿಗೆ ಕೊಟ್ಟಾರೆ, ಯಾರು ಜಗಾಡೋಗಿದ್ರು ಚರ್ಚೆ ಮಾಡೋದ್ರಿಂದ ನಿಮ್ಮೊಳಗೆ ಅದಕ್ಕೆ ಪರಿಹಾರ ಹುಡ್ಲಿಕ್ಕೆ ಸಾಧ್ಯ. ಯಾರು ನಾಗಮೂಲದಾಸರು ಬೇಡ್ರ, ಇನ್ನೊಬ್ಬರು ಬೇಡ್ರ, ಯಾರು ಬೇಡ, ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿಯ ಬುದ್ಧಿವಂತರು ಕೂತ್ಕೊಂಡು ಸಮಾಧಾನದಲ್ಲಿ ಕೂತು ಚರ್ಚೆ ಮಾಡಿದ್ರೆ ಈ ಸ್ಟ್ರೈಕ್ ಮಾಡೋಕ್ಕಿಂತ ಚಿಂತನೆ ಮಾಡೋದು ಚಲೋ. ಯಾಕಂತಂದ್ರೆ ಇದನ್ನು ನೋಡಿ ಉಳಿದ ಮೇಲ್ಜಾತಿ ಜನ ಎಷ್ಟರಿ ಅವ್ರಿಗೆ ಎಷ್ಟು ಕೊಟ್ಟು ಅಟ್ಟ ಪಡೆದಾಡ್ತಾರೆ ನೋಡ್ರಿ ಅನ್ನುವಂಥ ಮಾತುಗಳನ್ನ ಈಗಾಗಲೇ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಆಡೋ ಮಾತುಗಳಿಗೆ ನೀವು ಕಿವಿಗೊಡು, ಅದು ಅನಿವಾರ್ಯ.